ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಪಟ್ಟಣ ಪಂಚಾಯತಿ ಸಿಬ್ಬಂದಿ ಅವರಿಂದ ಅನಿಷ್ಟವಾದ ಮುಷ್ಕರ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬುಧವಾರ ಬೆಳಗ್ಗೆ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಅವರಿಂದ ಪಟ್ಟಣ ಪಂಚಾಯತಿ ಆವರಣದಲ್ಲಿ ಅನಿಷ್ಟವಾದಿ ಮುಷ್ಕರ ಆರಂಭಿಸಿದರು. ಪೌರ ಕಾರ್ಮಿಕರು, ವಾಟರ್ ಮ್ಯಾನ್, ಸಿಪಾಯಿ ಸೇರಿದಂತೆ ಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಸಿಬ್ಬಂದಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಸಿ ನಂತರ ಪ್ರಥಮ ದರ್ಜೆ ಸಹಾಯಕ ಅನಿಲ್ ಕುಮಾರ್ ಚೆಟ್ಟೇರವರು ಮಾತನಾಡಿ, ರಾಜ್ಯದ ಎಲ್ಲಾ ನಗರ ಸ್ಥಳೀಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು. ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರ ಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ವಿವಿಧ ವೃದ್ಧದ ಹೊರಗುತ್ತಿಗೆ ಕಾರ್ಮಿಕರನ್ನು ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಸಿಬ್ಬಂದಿಗಳಾದ ಸವಿತಾ ವಿರೇಕ್ಮಠ್, ನಾಗರಾಜ್ ಉಮರಾಣಿ, ಬಸಪ್ಪ ಚಲವಾದಿ, ಜಯಪ್ರಕಾಶ್ ಸಜ್ಜನ್, ವೀರೇಶ್ ತಂಗಡಗಿ, ರೇಣುಕಾ ಹದಿಮನಿ, ಸೌಮ್ಯ ಕೋಲಾರ್, ಅಲ್ತಾಫ್ ಹುಸೇನ್ ಮೂಲಿಮನಿ, ಮುತ್ತು ಮಾರ್ಲವಾಬಿ, ಸದ್ದಾಂ ಹುಸೇನ್ ತಂಗಡಗಿ, ತಿಪ್ಪಣ್ಣ ತಳವಾರ್, ಗಂಗಮ್ಮ ಹೊಸ್ಮನಿ, ಆನಂದ್ ಮಾಜಿ ಹಾಗೂ ಪೌರ ಕಾರ್ಮಿಕರು ಇದ್ದರು. ನಮಸ್ಕಾರ ಮಾಡೋದು ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಕಾಯ್ಕೊಂಡಿದ್ವಿ. ಯಾಕೆಂದರೆ ನಮ್ಮ 1ರಿಂದ 19 ವಿವಿಧ ಬೇಡಿಕೆಗಳು ಇರೋದವು. ಆದ ಕಾರಣ ಕಾಯಮಾತಿ ಮಾಡೋದು, ಸರ್ಕಾರಿ ನೌಕರರು ಮತ್ತು ಲೋಡರ್ಸು, ಅಕೌಂಟೆಂಟು, ಜೂನಿಯರು ಎಲ್ಲ ಸಿಬ್ಬಂದಿಗಳ ಕಾಯಮಾತಿ ಮಾಡೋ ಸಲುವಾಗಿ ನಾವು ಇಂದಿನಿಂದ ಅನಿರ್ದಿಷ್ಟಾವಧಿ ಕಾಲಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ. ಅನಿರ್ದಿಷ್ಟಾವಧಿ? ಹೌದು ಸರ್. ಈ ಅಧಿಕಾರಿಗಳು ಏನು ನಾವು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಈಗ ಇನ್ನು ರಾಜ್ಯಾದ್ಯಂತ ಇದು ಮುಷ್ಕರವನ್ನು ಹಮ್ಮಿಕೊಂಡಿರ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯಾದ್ಯಂತ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ನಾವು ತೀರ್ಮಾನ ತೆಗೆದುಕೊಳ್ತೀವಿ. ಮಾತಾಡೋ ಯಾರು ಪಕ್ಕು ಮಾತಾಡ ನಾಲತವಾಡ ಪಟ್ಟಣ ಪಂಚಾಯತಿಯಲ್ಲಿ ಸ್ಯಾನಿಟೈಸ್ ಸೂಪರ್ವೈಸರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಇವತ್ತು ಸ್ಟ್ರೈಕ್ ಹಮ್ಮಿಕೊಂಡಿದ್ದೀವಿ. 27/5/2025ರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳು ಇರುತ್ತವೆ ಹಾಗೂ ಒಟ್ಟು 19 ವಿವಿಧ ಬೇಡಿಕೆಗಳು ಇರುತ್ತವೆ. ಪೌರ ಕಾರ್ಮಿಕರ ಹಾಲಿ ಕೆಲಸ ನಿರ್ವಹಿಸುತ್ತಿರುವ ನೇರ ಪಾವತಿ, ದಿನಗೂಲಿ, ಗುತ್ತಿಗೆ, ಹೊರಗುತ್ತಿಗೆ ನೌಕರರನ್ನು ಒಂದು ನೇಮಕಾತಿ ನಿಯಮಾವಳಿಯಲ್ಲಿರುವ ನಗರಸಭೆ, ಪಟ್ಟಣ ಪಂಚಾಯತಿ, ಪುರಸಭೆ ಶೇಕಡ 50% ನೇರ ನೇಮಕಾತಿ ಇರೋದರಿಂದ ತಿದ್ದುಪಡಿ ಮಾಡಿ ಶೇಕಡ 100% ನೇಮಕಾತಿ ಮಾಡಿಕೊಂಡು ಒಂದು ಬಾರಿಗೆ ಗ್ರಾಮೀಣ ಕನ್ನಡ ಮಾಧ್ಯಮ ಉಪಾಂಕ ಸೇರಿದಂತೆ ಮೀಸಲಾತಿ ಸಡಿಲಗೊಳಿಸಿ ನೇಮಕಾತಿ ಮಾಡಿಕೊಳ್ಳುವುದು. 2017-2026 ವಿಶೇಷ ನೇಮಕಾತಿಯಲ್ಲಿ ಈಗಾಗಲೇ ಮೀಸಲಾತಿ ಅನ್ವಯಿಸಿ ಹೊರಗುತ್ತಿಗೆ ಅಡಿ ಕರ್ತವ್ಯ ನಿರ್ವಹಿಸಿದ್ದ ಪೌರ ಕಾರ್ಮಿಕರನ್ನು ಕಾಯಂ ಮಾಡಿದ್ದು, ಮೀಸಲಾತಿ ಸಡಿಲಿಕೆ ಮಾಡಿ ಬಾಕಿ ಇರುವ ಎಲ್ಲ ಪೌರ ಕಾರ್ಮಿಕರನ್ನು ನೇಮಕ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲಿಯವರೆಗೆ ಹೋರಾಟ?
ಕೈ ಎತ್ರಿ ಎಲ್ಲರೂ.